ಹಾಯ್ ಹಲೋ ನಮಸ್ತೆ. ಈಸಿಯಾಗಿ ಇವತ್ತು ಪನ್ನೀರ್ ಟಿಕ್ಕಾ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ನನಗೆ ತುಂಬ ಫೇವ್ರೆಟ್ ಇದು. ಒಂದು ಬೌಲ್ ತೊಗೊಂಡು ಅದಕ್ಕೆ ಸ್ವಲ್ಪ ಮೊಸರು, ಒಂದು 3-4 ಸ್ಪೂನ್ ಮೊಸರು ಹಾಕ್ಕೊಳ್ತೀನಿ. ಟೆಂಡರ್ನೆಸ್ ತುಂಬ ಅದು ಒಂಥರ ಒಳ್ಳೆ ಫ್ಲೇವರ್ ಕೊಡುತ್ತೆ. ಮೊಸರು ಹಾಕಲೇಬೇಕು. ಮೊಸರು ಹುಳಿ ಇರಬಾರ್ದು. ಮೊಸರು ಫ್ರೆಶ್ ಮೊಸರು ಹಾಕಿದಷ್ಟು ಒಳ್ಳೆಯದು. ಆ್ಯಂಡ್ ಪನ್ನೀರ್ ಟಿಕ್ಕಾ ಈ ಮಳೆಗಾಲಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ, ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಗ್ರೀನ್ ಚಿಲ್ಲಿ ಮತ್ತು ಜಿಂಜರು ಗಾರ್ಲಿಕ್ ಮೂರನ್ನು ಕುಟ್ಟಿ ಹಾಕ್ಕೊಂಡಿದ್ದೀನಿ. ಬಿಕಾಸ್ ನಾನಿಲ್ಲಿ ರೆಡ್ ಚಿಲ್ಲಿ ಪೌಡ್ರ್ ಯೂಸ್ ಮಾಡಲ್ಲ. ಈ ಸಲ ಗ್ರೀನ್ ಚಿಲ್ಲಿ ಫ್ಲೇವರಲ್ಲಿ ಮಾಡೋಣ ಅಂತ ಒಂದು 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ತೀನಿ ನಾನು. ಒಂದು ಪ್ಯಾಕೆಟ್ ಪನ್ನೀರಿಗೆ, ಒಂದು 200 ಗ್ರಾಮ್ ಪ್ಯಾಕೆಟ್ ಪನ್ನೀರಿಗೆ ಇಷ್ಟು ಸಾಕಾಗುತ್ತೆ. ಮತ್ತು ಜೀರಾ ಪೌಡ್ರು, ಇದನ್ನು ಒಂದು ಕಾಲು ಟೀ ಸ್ಪೂನ್ ಜೀರಾ ಪೌಡ್ರ್ ಹಾಕ್ಕೊಳ್ತೀನಿ. ಎಲ್ಲ ರೀತಿ ಪೌಡ್ರು ಫ್ಲೇವರ್ಸ್ಗಳು ತುಂಬ ಚೆನ್ನಾಗಿ ಕೊಡುತ್ತೆ ಇದೆಲ್ಲ. ಇದಕ್ಕೀಗ ಮತ್ತು ಇಲ್ಲಿ ನಾನು ಕೋರಿಯಾಂಡರ್ ಪೌಡರ್ ಸ್ವಲ್ಪ ಒಂದು 3/4 ಸ್ಪೂನ್ ಹಾಕ್ತೀನಿ. ಹಾಗೆ ಇದೆಲ್ಲ ಚೆನ್ನಾಗಿ ಮ್ಯಾರಿನೇಟ್ ಮಾಡೋಕ್ಕೆ ಇದನ್ನೆಲ್ಲ ಈಗ ನಾನು ಪನ್ನೀರಿಗೆ ಹಾಕಿ, ಮತ್ತು ಇಲ್ಲಿ ನಾನು ಯೆಲ್ಲೋ ಫುಡ್ ಕಲರ್, ಇಟ್ಸ್ ಟೋಟಲಿ ಆಪ್ಷನಲ್, ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ ಅಂತಷ್ಟೇ. ಒಂದು ಚಿಟಿಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ನಾನು ಎಲ್ಲ ಮಸಾಲ ಮೊಸರು ಎರಡೂ ಮಿಕ್ಸ್ ಆಗಬೇಕು ಚೆನ್ನಾಗಿ. ಅಂದರೆ ಮನೇಲಿ ಏನು ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅಷ್ಟರಲ್ಲೇ ಮಾಡ್ಕೊಳ್ಳುವಂಥದ್ದು, ಇದರಲ್ಲಿ ಏನೋ ದೊಡ್ಡ ಇದೇನೂ ಇಲ್ಲ. ಈಗ ಇದಕ್ಕೊಂದು 2 ಸ್ಪೂನ್ ನಾನು ಕಡಲೆ ಹಿಟ್ಟು ಹಾಕ್ತೀನಿ, 1-1.5 ಸ್ಪೂನು. ಸ್ವಲ್ಪ ಗಟ್ಟಿ ಆಯಿತು ಅಂತ ಇನ್ನೊಂಚೂರು ಮೊಸರು ಹಾಕ್ಕೊಂಡೆ ನಾನು. ನೀವು ನೋಡ್ಕೊಳ್ಳಿ, ಲೈಕ್ ಇಷ್ಟು ಥಿಕ್ನೆಸ್ ಇರಬೇಕು. ಇದನ್ನು ಇವಾಗ ನಾನಿಲ್ಲಿ ನೀಟಾಗಿ ಎಲ್ಲ ಮಿಕ್ಸಪ್ ಮಾಡಿಕೊಂಡೆ. ಮಿಕ್ಸ್ ಮಾಡ್ಕೊಂಡು ಇವಾಗಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಅಂದರೆ ತರಕಾರಿಗಳಿಗೂ ಎಲ್ಲದಕ್ಕೂ ಸೇರಿ, ಪನ್ನೀರ್ಗೂ ಎಲ್ಲ ಸೇರಿನೇ ಹಾಕ್ಕೊಳ್ತೀನಿ. ಈಗ ಇಲ್ಲಿ ನಾನು ದೊಡ್ಡ ದೊಡ್ಡ ಕಟ್ ಮಾಡಿಕೊಂಡಿರೋ ಆನಿಯನ್ನು, ಕ್ಯಾಪ್ಸಿಕಮ್ಮು ಗ್ರೀನು, ಮತ್ತು ಹಾಗೆ ಟೊಮ್ಯಾಟೊ ಹಾಕ್ತೀನಿ. ನಿಮಗೆ ಬೇಕಾದರೆ ಬೆಲ್ ಪೆಪ್ಪರ್ಸ್ ಎಲ್ಲ ಹಾಕ್ಕೊಳ್ಬೋದು, ಕಲರು. ಆಮೇಲೆ ಇಲ್ಲಿ ಪನ್ನೀರ್ ನಾನು ಕ್ಯೂಬ್ಸ್ ಇಷ್ಟು ದಪ್ಪ ಕಟ್ ಮಾಡಿಟ್ಟಿದ್ದೀನಿ ನೋಡಿ. ಇಷ್ಟೇ ದಪ್ಪ ಕಟ್ ಮಾಡಿ ಇದನ್ನು ಪನ್ನೀರ್ ಕ್ಯೂಬ್ಸ್ನ ಹಾಕಿ ಮಿಕ್ಸ್ ಮಾಡಿ ಇಡ್ತೀನಿ, ಎಲ್ಲದು ಕೋಟ್ ಆಗೋ ಹಾಗೆ. ಆ್ಯಂಡ್ ನಾವಿಲ್ಲಿ ಕಡಲೆ ಹಿಟ್ಟು ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಕ್ರಂಚಿನೆಸ್ಸು ಬರುತ್ತೆ. ಎರಡು ಸ್ಪೂನ್ ಕಡಲೆ ಹಿಟ್ಟು ಹಾಕೋದು ತುಂಬ ಚೆನ್ನಾಗಾಗುತ್ತೆ. ಕಡಲೆ ಹಿಟ್ಟು ಹಾಕಿದ್ರೆ ಬೈಂಡಿಂಗು ಚೆನ್ನಾಗಿ ಕೂರುತ್ತೆ ಅಂತಷ್ಟೇ. ನೋಡಿ, ಕಲರ್ ಹಾಕಿರೋದ್ರಿಂದ ಇನ್ನೂ ಸ್ವಲ್ಪ ಯೆಲ್ಲೋ ಕಲರಾಗಿ ಕಾಣುತ್ತೆ. ಈಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು, ಎಲ್ಲ ಕಡೆನೂ ತಾಗಬೇಕು ಅದು ಮಸಾಲ ನಾವು ಮಾಡ್ಕೊಂಡಿದ್ದು. ಹಾಗೆ ಒಂದು ಫ್ರಿಜ್ಜಲ್ಲಿ ಒಂದು ಅರ್ಧ-ಮುಕ್ಕಾಲು ಗಂಟೆ ಇಟ್ಟುಬಿಡೋಣ, ಹೀಗೆ ಮ್ಯಾರಿನೇಟ್ ಆಗಿ ಇಲ್ಲ ಸೋಕ್ ಮಾಡ್ಕೊಳ್ಳಿ ಮಸಾಲ. ಆಮೇಲೆ ಹೀಗೆ ಪನ್ನೀರ್ ಟಿಕ್ಕಾ ಸ್ಟಿಕ್ಸು ಸಿಗುತ್ತೆ ನಿಮಗೆ. ಇನ್ ಕೇಸ್ ನಿಮ್ಮ ಮನೇಲಿ ಸ್ಟಿಕ್ ಸಿಗಲಿಲ್ಲ, ಸಣ್ಣ ಸ್ಟೋರಲ್ಲೆಲ್ಲೂ ಸ್ಟಿಕ್ ಅಕಸ್ಮಾತ್ ನಿಮಗೆ ಸಿಗಲಿಲ್ಲ ಅಂತ ಇದ್ದರೆ, ನೀವು ಇದನ್ನು ಹಾಗೆ ಆ್ಯಕ್ಚುಲಿ ಪ್ಯಾನ್ ಮೇಲೆ ಹಾಕಿನೂ ಕೂಡ ಫ್ರೈ ಮಾಡ್ಕೊಳಕ್ಕಾಗತ್ತೆ. ಈಸಿಲಿ ಮಾಡ್ಕೊಳ್ಬೋದು. ಎಲ್ಲದನ್ನು ಸಪ್ರೇಟಾಗಿ ಸ್ವಲ್ಪ ಬಿಡಿಸಿ ಪ್ಯಾನಲ್ಲಿ ಅಗಲವಾಗಿ ಹಾಕ್ಕೊಂಡು ಹಾಗೂ ಟಾಸ್ ಮಾಡ್ಕೊಳ್ಬಹುದು. ನಾನು ಇಲ್ಲಿ ಸ್ಟಿಕ್ ಇರೋದ್ರಿಂದ ನಾನು ಪನ್ನೀರ್ ಟಿಕ್ಕಾ ಒಕೇಶ್ನಲ್ಲಿ ಮಾಡ್ತಾ ಇರ್ತೀನಿ. ಹಾಗಾಗಿ ಇದ್ರದ್ದು ಒಂದು ಪ್ಯಾಕೆಟೇ ಸಿಗುತ್ತೆ ನಿಮಗೆಲ್ಲ ಸ್ಟೇಷ್ನರಿ ಶಾಪಲ್ಲಿ ಯೂಶ್ವಲಿ ಸಿಗುತ್ತೆ. ಹೀಗೆ ಒಂದು ಕ್ಯಾಪ್ಸಿಕಮು, ಒಂದು ಆನಿಯನ್, ಒಂದು ಪನ್ನೀರ್ ಹೀಗೆ ಹಾಕ್ತಾ ನಾನು ನೀಟಾಗಿ ಎಲ್ಲ ಸ್ಟಿಕ್ ಮಾಡ್ಕೊಳ್ತೀನಿ ಒಂದೊಂದೇ. ತುಂಬ ಟೇಸ್ಟಿ ಇದು, ಮಕ್ಕಳಿಗೂ ದೊಡ್ಡವ್ರಿಗೂ ಎಲ್ರಿಗೂ ಇಷ್ಟ ಆಗುತ್ತೆ. ಒಂಥರ ಸ್ನ್ಯಾಕ್ ಥರ ರೆಸಿಪಿ ಇದು, ನನಗೆ ತುಂಬ ಇಷ್ಟ. ಹೀಗೆ ಮೇಲೆ ಒಂದು ಟೊಮೆಟೊನ ಕೂಡ ನಾನು ಸ್ಟಿಕ್ ಮಾಡಿಬಿಟ್ಟು ಈ ಥರ ಎಲ್ಲದನ್ನು ಒಂದು 7-8 ಸ್ಟಿಕ್ಸ್ನ ನಾನು ಮಾಡಿಕೊಂಡೆ ನಮ್ಮ ಮನೆಗೆ ಅಂತ. ಇಲ್ಲಿ ನಾನು ಗ್ರೀನ್ ಚಿಲ್ಲಿ ಯೂಸ್ ಮಾಡಿರೋದ್ರಿಂದ ರೆಡ್ಡಾಗಿ ಕಾಣಿಸ್ತಿಲ್ಲ. ನೀವು ಅಕಸ್ಮಾತ್ ರೆಡ್ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತೀರಿ ಅಂತಂದರೆ ಐ ಪ್ರಿಫರ್ ಇದು ಟಿಕ್ಕಾ ಲಾಲ್, ಅದು ಪ್ರಿಫರ್ ಮಾಡ್ತೀನಿ. ಬಿಕಾಸ್ ಕಲರು ತುಂಬ ಚೆನ್ನಾಗಿ ಕೊಡುತ್ತೆ, ಆರೆಂಜಿಶ್ ಬರುತ್ತೆ ಅದು, ಮತ್ತು ವಿತ್ ಖಾರನೂ ಅಷ್ಟೇ. ಅವಾಗ ನೀವು ಗ್ರೀನ್ ಚಿಲ್ಲಿ ಸ್ಕಿಪ್ ಮಾಡ್ಕೊಳ್ಬೋದು, ಬಟ್ ಜಿಂಜರ್ ಗಾರ್ಲಿಕ್ ಬೇಕೇ ಬೇಕು. ಹೀಗೆಲ್ಲದನ್ನು ನೀಟಾಗಿ ಸ್ಟಿಕ್ ಮಾಡ್ಕೊಳ್ಬೇಕು ಒಂದೊಂದೇ. ಆ್ಯಂಡ್ ನೀವು ಇಲ್ಲಿ ಪನ್ನೀರು ಅದ್ರ ಜೊತೆ ಮಶ್ರೂಮ್ ಕೂಡ ಹಾಕ್ಬೋದು ಬೇಕಾದರೆ. ಮಶ್ರೂಮ್ ಟಿಕ್ಕಾ ಅದೂ ಚೆನ್ನಾಗಾಗುತ್ತೆ. ಮಶ್ರೂಮ್ ಆದರೆ ಸ್ವಲ್ಪ ಬೇಗನೆ ಬೆಂದುಬಿಡುತ್ತೆ. ಪನ್ನೀರ್ ಆದರೆ ಒಂದು 5-6 ನಿಮಿಷ ಆದರೂ ಟಾಸ್ ಮಾಡಬೇಕು ನಿಮಗೆ. ಈಗ ಇಲ್ಲಿ ನಾನು ಬಟರ್ ತಂದಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ನೀವು ಗೀ ಆದರೂ ಯೂಸ್ ಮಾಡ್ಬೋದು, ಬಟರ್ ಯೂಸ್ ಮಾಡ್ಬೋದು. ಕೆಲವರು ಆಯಿಲ್ ಯೂಸ್ ಮಾಡ್ತೀನಿ ಅಂದರೆ ಇಟ್ಸ್ ಓಕೆ, ದೇರ್ ಈಸ್ ನೋ ಪ್ರಾಬ್ಲಮ್, ಏನಾದರೂ ಹಾಕ್ಬೋದು. ಬಟ್ ಈ ಥರ ಬಟರ್ ಹಾಕಿದ್ರೆ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತಷ್ಟೇ. ಇದನ್ನು ಎಲ್ಲ ಪ್ಯಾನಿಗೆ ಸುತ್ತ ಆಮೇಲೆ ಇದು ಮಾಡ್ಕೊಳ್ತೀನಿ, ಹರಡ್ಕೊಳ್ತೀನಿ. ವಿಡಿಯೋ ಇಲ್ಲಿ ಯಾಕೋ ಲ್ಯಾಗ್ ಆಗಿಬಿಟ್ಟಿದೆ ಸ್ವಲ್ಪ, ಐ ಡೋಂಟ್ ನೋ ವೈ.
ಈ ಪ್ಯಾನಿಗೆ ಸುತ್ತ ನಾನು ಮಾಡ್ತೀನಿ. ಆಮೇಲೆ ಇದು ಒಂದೊಂದೇ ಸ್ಟಿಕ್ಸ್ನ ಇಡ್ತಾ ಹೋಗ್ತೀನಿ. ಸ್ವಲ್ಪ ಎಣ್ಣೆ ಅಂಶ ಜಾಸ್ತಿ ಇರಬೇಕು ಅದು. ಆ್ಯಂಡ್ ಇನ್ನೊಂದು ಸ್ಟಿಕ್ಕಿ ಆಗುತ್ತೆ, ಪನ್ನೀರ್ ಅಂಟ್ಕೊಂಡ್ಬಿಡುತ್ತೆ. ಬಟ್ ನೋ ವರೀಸ್, ಅದು ಒಂದು ಕೋಟ್ ಸ್ವಲ್ಪ ಬಿಟ್ಕೊಂಡಾಗ ಆಗುತ್ತೆ, ಒಂದು ಸ್ವಲ್ಪ ಹಾಗೆ ಆಗುತ್ತದು. ಬಟ್ ದೇರ್ ಈಸ್ ನೋ ಪ್ರಾಬ್ಲಮ್. ಇದನ್ನು ಆಗಾಗ ಒಂದು 2-2, 3-3 ನಿಮಿಷಕ್ಕೆ ಸ್ವಲ್ಪ ಹೊರಳಿಸ್ತಾ ಇರಬೇಕು. ಎಲ್ಲ ಸೈಡಲ್ಲೂ ಪನ್ನೀರೆಲ್ಲ ಬೇಯಬೇಕು. ಬಟ್ ಇದು ತುಂಬ ಬೆಂದು ಒಂಥರ ಇದು ಆಗಬಾರ್ದು. ಆ ಸ್ವಲ್ಪ ಟೆಂಡರ್ನೆಸ್ಸು, ಆ ಕ್ರಂಚಿನೆಸ್ಸು ಎಲ್ಲದೂ ತರಕಾರಿಲಿರಬೇಕು. ಇನ್ನೊಂದು ಸೈಡು ಮತ್ತೆ ಪುನಃ ಫ್ಲಿಪ್ ಮಾಡಿಬಿಟ್ಟು ಒಂದು ಸ್ವಲ್ಪ ಬಟ್ರಿಂಗ್ ಮಾಡಿದರೂ ಆಗುತ್ತೆ, ನೀವು ಆಯಿಲ್ ಹಾಕಿದರೂ ಆಗುತ್ತೆ, ಯಾವುದಾದ್ರೂ ಓಕೆ. ನಾನಿಲ್ಲಿ ಬಟರ್ ಹಾಕಿದ್ದೆ, ಬಟರ್ ತಂದಿದ್ದಿತ್ತು ಅಂತ ಬಟರ್ ಯೂಸ್ ಮಾಡಿದ್ದೀನಿ ಅಷ್ಟೇ. ಇಲ್ಲಿ ಇನ್ನೊಂದು ಸಣ್ಣ ತವ ಇತ್ತು, ಅದರಲ್ಲಿ ಇನ್ನು ಉಳಿದಿದ್ದು ಸ್ಟಿಕ್ಸ್ನ ಇದರಲ್ಲಿ ನಾನು ಇದು ಮಾಡ್ತಾಯಿದ್ದೀನಿ, ಫ್ರೈ ಮಾಡ್ತಿದ್ದೀನಿ. ಈ ಥರ ಸ್ಯಾಂಡ್ವಿಚ್ ತವಾದಲ್ಲೂ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ಈ ಥರ ಎಲ್ಲ ಕಡೆ ಹೊರಳಿಸ್ಕೊಂಡು ಫ್ರೈ ಮಾಡಿದ್ರೆ ನೀಟಾಗಿ ಪನ್ನೀರ್ ಟಿಕ್ಕಾ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಮನೇಲಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್.